ಹಾಯ್ ಫ್ರೆಂಡ್ಸ್, ನಮ್ಮೂರಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಹೂವಿನ ಹಾರ ನನ್ನ ಮಗ ಪೋಣಿಸಿರೋದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮೊನ್ನೆ ಶುಂಠಿ ತಂದಾಗ ಶುಂಠಿಗೆ ತುಂಬ ಮಣ್ಣು ಇತ್ತು. ಇದರಿಂದ ನೀರಿನಲ್ಲಿ ಅರ್ಧ ಗಂಟೆ ಶುಂಠಿಯನ್ನು ನೆನೆಸಿ ಮಣ್ಣನ್ನು ಉಜ್ಜಿ ತೆಗೆದು ಕಾಟನ್ ಬಟ್ಟೆ ಮೇಲೆ ಒಣಗಿಸ್ತೀನಿ. ನಂತರ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಇಡ್ತೀನಿ. OTG ಓವೆನ್ನಲ್ಲಿ ಮೊದಲನೇ ಸಲ ಕಡಲೆಕಾಯಿ ಬೇಯಿಸುವಾಗ 10 ನಿಮಿಷ ಟೈಮ್ ಇಟ್ಟು ಫ್ರೈ ಮಾಡಬೇಕು. ನಾನು ಒಂದೇ ಸತಿ 20 ನಿಮಿಷ ಇಟ್ಟಿದ್ದೆ. ಮೊದಲನೇ ಸಲ ಮಾಡಿದ್ದು ನೋಡಿ ಎಲ್ಲ ಕಡಲೆಕಾಯಿ ಒಳಗೆ ಕಡಲೆ ಬೀಜ ಸುಟ್ಟು ಹೋಗಿದೆ. ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಇಟ್ಟಾಗ 10 ನಿಮಿಷ ಇಟ್ಟು ಫ್ರೈ ಮಾಡಿದೆ. ತುಂಬ ಸುಲಭವಾಗಿ ಆಯಿತು. ಇಲ್ಲಿ ರಾತ್ರಿ ಹೊತ್ತು ಬಾದಾಮಿ ಗೋಡಂಬಿ ನೆನೆಸಿ ಬೆಳಗ್ಗೆ ರುಬ್ಬಿ ಬೆಲ್ಲ ಹಾಕಿ ನನ್ನ ಮಗನಿಗೆ ಸ್ವಲ್ಪ, ನಾನು ಸ್ವಲ್ಪ ಕುಡಿತೀವಿ. ಈ ವಿಡಿಯೋಗೆ ನಿಮ್ಮ ಒಂದೇ ಒಂದು ಲೈಕ್ನಿಂದ ನನಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ.